ನಾವು ಬೈಕ್ ತಗೊಳ್ಳುವಾಗ ಫಸ್ಟ್ ನೋಡುವುದೇ ಮೈಲೇಜ್ ಎಷ್ಟು ಕೊಡ್ತದ ಅಂತ. ಪೆಟ್ರೋಲ್ ಪ್ರೈಸ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ, ಇದರಿಂದ ಕಾಸ್ಟ್ ಆಫ್ ರನ್ನಿಂಗ್ ಹೆಚ್ಚಾಗುತ್ತಿದೆ. ಆದ್ದರಿಂದ ಒಳ್ಳೆಯ ಮೈಲೇಜ್ ಕೊಡುವ ಬೈಕ್ ಅನ್ನು ನಾವು ಬೈಕ್ ತಗೊಳ್ಳುವ ಮುನ್ನ ವಿಚಾರಿಸುತ್ತೇವೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಮೈಲೇಜ್ ಕೊಡುವ 10 ಬೈಕ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 10th ಪೊಸಿಷನ್ ಅಲ್ಲಿ ಹೀರೋ ಎಕ್ಸ್ಟ್ರೀಮ್ 125R. ಇದು 2 ವೇರಿಯಂಟ್ಸ್ ನಲ್ಲಿ ಬರುತ್ತದೆ, IBS ಮತ್ತೆ ಸಿಂಗಲ್ ಚಾನಲ್ ABS. ಈ ಎರಡೂ ವೇರಿಯಂಟ್ ನಲ್ಲೂ ಡಿಸ್ಕ್ ಬ್ರೇಕ್ಸ್, ಅಲಾಯ್ ವೀಲ್ಸ್, ಕಿಕ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಸಿಗುತ್ತದೆ. ಇದರಲ್ಲಿ 124.7 cc ಏರ್ ಕೂಲ್ಡ್ ಇಂಜಿನ್ ಇದೆ. ಇದು 11.4 bhp ನಷ್ಟು ಮ್ಯಾಕ್ಸಿಮಮ್ ಪವರ್ ಪ್ರೊಡ್ಯೂಸ್ ಮಾಡುತ್ತದೆ ಮತ್ತೆ 10.5 ನ್ಯೂಟನ್ ಮೀಟರ್ ನಷ್ಟು ಪೀಕ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತದೆ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಮತ್ತೆ ಇದರಲ್ಲಿ 10 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಮತ್ತೆ ಇದರ ವೇಟ್ ಬಂದು 136 kg ಮತ್ತೆ ಇದರ ಸೀಟ್ ಹೈಟ್ ಬಂದು 794 mm ಇದೆ. ಇದು 3 ಕಲರ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತದೆ, ಕೋಬಾಲ್ಟ್ ಬ್ಲೂ, ಫೈರ್ ಸ್ಟ್ರಾಮ್ ರೆಡ್ ಮತ್ತೆ ಸ್ಟಾಲಿಯನ್ ಬ್ಲಾಕ್. ಇದರಲ್ಲಿ ಸ್ಟೈಲಿಶ್ LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಇದು ಈ ಬೈಕ್ ನ ಲುಕ್ಸ್ ಅನ್ನು ಎನ್ಹಾನ್ಸ್ ಮಾಡುತ್ತದೆ ಅಂತಾನೆ ಹೇಳಬಹುದು. ಇದರಲ್ಲಿ ಸಿಂಗಲ್ ಚಾನಲ್ ABS ಕೊಟ್ಟಿದ್ದಾರೆ ಮತ್ತೆ ಈ ಗಾಡಿ ಲೈಟ್ ವೇಟ್ ಆಗಿರುವುದರಿಂದ ಎಕ್ಸಲೆಂಟ್ ಹ್ಯಾಂಡ್ಲಿಂಗ್ ಕೂಡ ಇದೆ. ಇದರಲ್ಲಿ ನಮಗೆ 180 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇನ್ನು ಈ ಗಾಡಿಯ ರಿಯಲ್ ಲೈಫ್ ಮೈಲೇಜ್ ಬಂದು 59 km/ಲೀಟರ್. ಈ ಗಾಡಿಯ ಆನ್ ರೋಡ್ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಇದು 1,22,000 ರೂಪಾಯಿ ಬೀಳುತ್ತದೆ. ನೆಕ್ಸ್ಟ್ ನಂಬರ್ 9th ನಲ್ಲಿ ಬರುವ ಬೈಕ್ ಅಂದ್ರೆ ಹೋಂಡಾ ಲಿಯೋ. ಇದು 2 ವೇರಿಯಂಟ್ಸ್ ನಲ್ಲಿ ಬರುತ್ತದೆ, ಡ್ರಮ್ ಮತ್ತೆ ಡಿಸ್ಕ್. ಇದರಲ್ಲಿ 109.51 cc BS6 ಇಂಜಿನ್ ಬರುತ್ತದೆ. ಇದು 8.67 bhp ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 9.30 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತದೆ. ಇದು 4 ಸ್ಪೀಡ್ ಗೇರ್ ಬಾಕ್ಸ್ ನೊಂದಿಗೆ ಬರುತ್ತದೆ ಮತ್ತೆ ಇದರ ವೇಟ್ ಬಂದು 113 kg ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 9 ಲೀಟರ್ಸ್. ಈ ಇಂಜಿನ್ ಬಂದು ಒಂದು ರಿಫೈನ್ಡ್ ಇಂಜಿನ್ ಅಂತಾನೆ ಹೇಳ್ಬಹುದು. ಹೊಂಡಾದವರ ಸ್ಮೂತ್ನೆಸ್ ಮತ್ತೆ ರಿಲಯಬಿಲಿಟಿ ಬಗ್ಗೆ ಇನ್ನೊಂದು ಮಾತಿಲ್ಲ. ಇದರಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಸ್ವಿಚ್ ಕೊಟ್ಟಿದ್ದಾರೆ, ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಟ್ಯೂಬ್ಲೆಸ್ ಟೈರ್ಸ್ ಇದಾವೆ, 6 ಸ್ಪೋಕ್ಸ್ ಅಲಾಯ್ ವೀಲ್ಸ್ ಇದಾವೆ ಮತ್ತೆ ಇದು 3 ಕಲರ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತದೆ, ಅಥೆಟಿಕ್ ಬ್ಲೂ ಮೆಟಾಲಿಕ್, ಬ್ಲಾಕ್, ಮ್ಯಾಟ್ ಕ್ರಸ್ಟ್ ಮೆಟಾಲಿಕ್. ಮತ್ತೆ ಇದರ ಸ್ಟ್ಯಾಂಡರ್ಡ್ ವ್ಯಾರಂಟಿ ಬಂದು 3 ವರ್ಷ ಅಥವಾ 42,000 ಕಿಲೋಮೀಟರ್ಸ್. ಮತ್ತೆ ಇದು ರಿಯಲ್ ಲೈಫ್ ನಲ್ಲಿ 1 ಲೀಟರ್ ಪೆಟ್ರೋಲ್ ಗೆ 60 km/ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಇದರ ಆನ್ ರೋಡ್ ಪ್ರೈಸ್ ಬಂದು 1,05,000 ರೂಪಾಯಿಂದ ಬೀಳುತ್ತದೆ. ನೆಕ್ಸ್ಟ್ ನಂಬರ್ 8th ಪೊಸಿಷನ್ ಅಲ್ಲಿ ಹೀರೋ ಸ್ಪ್ಲೆಂಡರ್ ಪ್ಲಸ್. ಇದು 4 ವೇರಿಯಂಟ್ಸ್ ನಲ್ಲಿ ಬರುತ್ತದೆ, ಸೆಲ್ಫ್ ಅಲಾಯ್ i3s, ಬ್ಲಾಕ್ ಅಂಡ್ ಅಸೆಂಟ್ ಎಡಿಷನ್, ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್. ಈ 4 ವೇರಿಯಂಟ್ಸ್ ನಲ್ಲೂ ಡ್ರಮ್ ಬ್ರೇಕ್ಸ್, ಅಲಾಯ್ ವೀಲ್ಸ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ಸ್ ಬರುತ್ತದೆ. ಮತ್ತೆ ಇದರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 97.2 cc BS6 ಇಂಜಿನ್ ಬರುತ್ತದೆ. ಇದು 7.91 bhp ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 8.05 ನ್ಯೂಟನ್ ಮೀಟರ್ ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಇದು 112 kg ನಷ್ಟು ವೇಟ್ ಇದೆ. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 9.8 ಲೀಟರ್ಸ್. ಮತ್ತೆ ಈ ಬೈಕ್ 4 ಸ್ಪೀಡ್ ಗೇರ್ ಬಾಕ್ಸ್ ನೊಂದಿಗೆ ಬರುತ್ತದೆ. ಇದರಲ್ಲಿ 7 ಕಲರ್ ಆಪ್ಷನ್ ಬರುತ್ತದೆ, ಬ್ಲಾಕ್ ಗ್ರೇ ಸ್ಟ್ರೈಪ್, ಫೋರ್ಸ್ ಸಿಲ್ವರ್, ಸ್ಪೋರ್ಟ್ಸ್ ರೆಡ್ ಬ್ಲಾಕ್, ಬ್ಲಾಕ್ ರೆಡ್ ಪರ್ಪಲ್, ಬ್ಲೂ ಬ್ಲಾಕ್, ಬ್ಲಾಕ್ ಅಂಡ್ ಅಸೆಂಟ್ ಮತ್ತೆ ಮ್ಯಾಟ್ ಗ್ರೇ. ಇದು ರಿಯಲ್ ಲೈಫ್ ನಲ್ಲಿ 60 km/ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಇದರ ಆನ್ ರೋಡ್ ಪ್ರೈಸ್ ಬಂದು 95,920 ರೂಪಾಯಿ ಬೀಳಬಹುದು. ನೆಕ್ಸ್ಟ್ ನಂಬರ್ 7th ಪೊಸಿಷನ್ ಅಲ್ಲಿ ಹೀರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್. ಇದು 3 ವೇರಿಯಂಟ್ಸ್ ನಲ್ಲಿ ಬರುತ್ತದೆ, i3s ಡ್ರಮ್ ಸೆಲ್ಫ್ ಅಲಾಯ್ 2.0 ಮತ್ತೆ ಡಿಸ್ಕ್. ಇದರಲ್ಲಿ ಅಲಾಯ್ ವೀಲ್ಸ್, ಡ್ರಮ್ ಮತ್ತೆ ಡಿಸ್ಕ್ ಬ್ರೇಕ್ಸ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಸಿಗುತ್ತದೆ. ಇದರಲ್ಲಿ 97.2 cc BS6 ಇಂಜಿನ್ ಕೊಟ್ಟಿದ್ದಾರೆ. ಇದು 7.9 bhp ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 8.05 ನ್ಯೂಟನ್ ಮೀಟರ್ ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇದರಲ್ಲಿ 9.8 ಲೀಟರ್ ನಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮತ್ತೆ ಈ ಗಾಡಿ 112 kg ನಷ್ಟು ವೇಟ್ ಇದೆ. ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಬ್ಲೂಟೂತ್ ಅವೈಲೇಬಲ್ ಇದೆ, ಕಾಲ್ಸ್ ಮತ್ತೆ SMS ಅಲರ್ಟ್ಸ್ ಕೂಡ ಬರುತ್ತವೆ. ಇನ್ನು USB ಚಾರ್ಜರ್ ಸಹ ಇದರಲ್ಲಿ ಅವೈಲೇಬಲ್ ಇದೆ. ಈ ಬೈಕ್ 7 ಕಲರ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತದೆ, ಬ್ಲಾಕ್ ಸ್ಪಾರ್ಕಿಂಗ್ ಬ್ಲೂ, ಬ್ಲಾಕ್ ಟರ್ನಡೋ ಗ್ರೇ, ಪೇರ್ಲ್ ಫೇಡ್ಲೆಸ್ ವೈಟ್, ರೆಡ್ ಬ್ಲಾಕ್, ಗ್ಲಾಸ್ ಬ್ಲಾಕ್, ಮ್ಯಾಟ್ ಗ್ರೇ, ಗ್ಲಾಸ್ ರೆಡ್. ಮತ್ತೆ ಈ ಗಾಡಿ ರಿಯಲ್ ಲೈಫ್ ನಲ್ಲಿ 62 km/ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಇದರ ಆನ್ ರೋಡ್ ಪ್ರೈಸ್ ಬಂದು 1,100,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ನಂಬರ್ 6th ಪೊಸಿಷನ್ ಅಲ್ಲಿ TVS ರೇಡಿಯಾನ್. ಇದು 3 ವೇರಿಯಂಟ್ಸ್ ನಲ್ಲಿ ಬರುತ್ತದೆ, ಡ್ರಮ್, ಡಿಜಿಟಲ್ ಡಿಸ್ಕ್. ಇದರಲ್ಲಿ ಡಿಸ್ಕ್ ಮತ್ತೆ ಡ್ರಮ್ ಆಪ್ಷನ್ ಇರುತ್ತದೆ. ಮತ್ತೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಅಲಾಯ್ ವೀಲ್ಸ್ ಮತ್ತೆ ಕಿಕ್ ಅಂಡ್ ಎಲೆಕ್ಟ್ರಿಕ್ ಸ್ಟಾರ್ಟ್ ಇರುತ್ತದೆ. ಇದರಲ್ಲಿ 109.7 cc BS6 ಇಂಜಿನ್ ಕೊಟ್ಟಿದ್ದಾರೆ. ಇದು 8.08 bhp ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 8.7 ನ್ಯೂಟನ್ ಮೀಟರ್ ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಈ ಗಾಡಿಯ ವೇಟ್ ಬಂದು 113 kg ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ
ಕೆಪಾಸಿಟಿ ಬಂದು 10 ಲೀಟರ್ಸ್. ಇದರಲ್ಲಿ LED DRLs ಇದಾವೆ ಮತ್ತೆ USB ಚಾರ್ಜಿಂಗ್ ಪೋರ್ಟ್ ನು ಸಹ ಕೊಟ್ಟಿದ್ದಾರೆ. ಮತ್ತೆ ಈ ಗಾಡಿ 8 ಕಲರ್ ಆಪ್ಷನ್ ಅಲ್ಲಿ ಬರುತ್ತದೆ. ಸ್ಟಾರ್ಲೈಟ್ ಬ್ಲೂ, ರಾಯಲ್ ಪರ್ಪಲ್, ಟೈಟಾನಿಯಂ ಗ್ರೇ, ಆಲ್ ಬ್ಲಾಕ್, ಮೆಟಲ್ ಬ್ಲಾಕ್, ರೆಡ್ ಅಂಡ್ ಬ್ಲಾಕ್, ಬ್ಲೂ ಅಂಡ್ ಬ್ಲಾಕ್, ಬ್ಲಾಕ್. ಮತ್ತೆ ಈ ಗಾಡಿ ರಿಯಲ್ ಲೈಫ್ ನಲ್ಲಿ 64.5 ಕಿಲೋಮೀಟರ್ ಪರ್ ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದು 95,600 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ನಂಬರ್ 5th ಗಾಡಿ ಬಂದು ಹೋಂಡಾ ಶೈನ್ 100. ಇದು ಕೇವಲ ಒಂದು ವೇರಿಯಂಟ್ ನಲ್ಲಿ ಬರುತ್ತದೆ, ಅದು ಸ್ಟ್ಯಾಂಡರ್ಡ್. ಇದರಲ್ಲಿ ಡ್ರಮ್ ಬ್ರೇಕ್ಸ್, ಅಲಾಯ್ ವೀಲ್ಸ್, ಕಿಕ್ ಅಂಡ್ ಎಲೆಕ್ಟ್ರಿಕ್ ಸ್ಟಾರ್ಟ್ ಇರುತ್ತದೆ. ಇದರಲ್ಲಿ 98.98 ಸಿಸಿಯ BS6 ಇಂಜಿನ್ ಬರುತ್ತದೆ. ಇದು 7.28 BHP ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 8.05 ನ್ಯೂಟನ್ ಮೀಟರ್ ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಈ ಗಾಡಿಯ ವೇಟ್ ಬಂದು 99 kg. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 9 ಲೀಟರ್ಸ್. ಇದು 4 ಸ್ಪೀಡ್ ಗೇರ್ ಬಾಕ್ಸ್ ನೊಂದಿಗೆ ಬರುತ್ತದೆ. ಮತ್ತೆ ಇದರಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ಸ್ ಇರುತ್ತವೆ. ಮತ್ತೆ ಇದರಲ್ಲಿ ಸಿಂಗಲ್ ಪೀಸ್ ಸೀಟ್ ಮತ್ತೆ ಒಂದು ಗ್ರಾಬ್ ರೈಲ್ ಅನ್ನು ಸಹ ಕೊಟ್ಟಿದ್ದಾರೆ. ಇದು 5 ಕಲರ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತದೆ. ಬ್ಲಾಕ್ ವಿತ್ ರೆಡ್ ಸ್ಟ್ರೈಪ್ಸ್, ಬ್ಲಾಕ್ ವಿತ್ ಬ್ಲೂ ಸ್ಟ್ರೈಪ್ಸ್, ಬ್ಲಾಕ್ ವಿತ್ ಗೋಲ್ಡ್ ಸ್ಟ್ರೈಪ್ಸ್, ಬ್ಲಾಕ್ ವಿತ್ ಗ್ರೇ ಸ್ಟ್ರೈಪ್ಸ್, ಬ್ಲಾಕ್ ವಿತ್ ಗ್ರೀನ್ ಸ್ಟ್ರೈಪ್ಸ್. ಇದು ರಿಯಲ್ ಲೈಫ್ ನಲ್ಲಿ 65 ಕಿಲೋಮೀಟರ್ ಪರ್ ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಇದರ ಆನ್ ರೋಡ್ ಪ್ರೈಸ್ ಬಂದು 83,550. ನೆಕ್ಸ್ಟ್ ನಂಬರ್ 4th ಪೊಸಿಷನ್ ಅಲ್ಲಿ ಹೀರೋ HF ಡಿಲಕ್ಸ್. ಇದು 5 ವೇರಿಯಂಟ್ಸ್ ನಲ್ಲಿ ಬರುತ್ತದೆ. HF 100, ಕಿಕ್ ಅಲಾಯ್, ಸೆಲ್ಫ್ ಅಲಾಯ್, ಡ್ರಮ್ ಸೆಲ್ಫ್ ಅಲಾಯ್ ಬ್ಲಾಕ್, ಸೆಲ್ಫ್ ಅಲಾಯ್ i3s. ಎಲ್ಲಾ ವೇರಿಯಂಟ್ಸ್ ನಲ್ಲೂ ಡ್ರಮ್ ಬ್ರೇಕ್ಸ್ ಮತ್ತೆ ಅಲಾಯ್ ವೀಲ್ಸ್ ಕಾಮನ್ ಆಗಿ ಬರುತ್ತದೆ. ಮತ್ತೆ ಇದರಲ್ಲಿ 97.2 ಸಿಸಿಯ BS6 ಇಂಜಿನ್ ಅನ್ನು ಕೊಟ್ಟಿದ್ದಾರೆ. ಇದು 7.91 BHP ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 8.05 ನ್ಯೂಟನ್ ಮೀಟರ್ ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಈ ಗಾಡಿಯ ವೇಟ್ ಬಂದು 112 kg. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 9.6 ಲೀಟರ್ಸ್. ಮತ್ತೆ ಈ ಗಾಡಿ 7 ಕಲರ್ ಆಪ್ಷನ್ ಅಲ್ಲಿ ಬರುತ್ತದೆ. ಬ್ಲಾಕ್ ಗ್ರೇ ಸ್ಟ್ರೈಪ್ಸ್, ಸ್ಪೋರ್ಟ್ಸ್ ರೆಡ್ ಬ್ಲಾಕ್, ಬ್ಲಾಕ್ ನೆಕ್ಸಸ್ ಬ್ಲೂ, ಕ್ಯಾಂಡಿ ಬ್ಲೇಸಿಂಗ್ ರೆಡ್, ರೆಡ್ ಬ್ಲಾಕ್, ಬ್ಲೂ ಬ್ಲಾಕ್, ಬ್ಲಾಕ್ ಅಂಡ್ ಅಸೆಂಟ್. ಮತ್ತೆ ಇದು ರಿಯಲ್ ಲೈಫ್ ನಲ್ಲಿ 65 ಕಿಲೋಮೀಟರ್ ಪರ್ ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಇದರ ಆನ್ ರೋಡ್ ಪ್ರೈಸ್ ಸ್ಟಾರ್ಟ್ ಆಗೋದು 63,000 ರೂಪಾಯಿಯಿಂದ. ನೆಕ್ಸ್ಟ್ ನಂಬರ್ 3rd ಪೊಸಿಷನ್ ಅಲ್ಲಿ ಹೋಂಡಾ SP 125. ಇದು 2 ವೇರಿಯಂಟ್ಸ್ ನಲ್ಲಿ ಬರುತ್ತದೆ. ಡ್ರಮ್ ಮತ್ತೆ ಡಿಸ್ಕ್. ಇದರಲ್ಲಿ 124 ಸಿಸಿಯ BS6 ಇಂಜಿನ್ ಕೊಟ್ಟಿದ್ದಾರೆ. ಇದು 10.72 BHP ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 10.9 ನ್ಯೂಟನ್ ಮೀಟರ್ ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಈ ಗಾಡಿಯ ವೇಟ್ ಬಂದು 116 kg. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11.2 ಲೀಟರ್ಸ್. ಇದರಲ್ಲಿ ನಮಗೆ LED ಹೆಡ್ಲೈಟ್ಸ್ ಅನ್ನು ಕೊಟ್ಟಿದ್ದಾರೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನು ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಫ್ಯೂಲ್ ಎಕಾನಮಿ, ಗೇರ್ ಪೊಸಿಷನ್ ಇಂಡಿಕೇಟರ್, ರಿಯಲ್ ಟೈಮ್ ಫ್ಯೂಲ್ ಎಕಾನಮಿ, ಡಿಸ್ಟೆನ್ಸ್ ಟು ಎಂಟಿ ಇವೆಲ್ಲ ತೋರಿಸುತ್ತದೆ. ಮತ್ತೆ ಇದು 5 ಕಲರ್ಸ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತದೆ. ಬ್ಲಾಕ್, ಮ್ಯಾಟ್ ಮಾರ್ಬಲ್ ಬ್ಲೂ ಮೆಟಾಲಿಕ್, ಇಂಪೀರಿಯಲ್ ರೆಡ್ ಮೆಟಾಲಿಕ್, ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್, ಪೇರಲ್ ಸೆರೆನ್ ಬ್ಲೂ. ಮತ್ತೆ ಇದು ರಿಯಲ್ ಲೈಫ್ ನಲ್ಲಿ 65 ಕಿಲೋಮೀಟರ್ ಪರ್ ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಇದರ ಆನ್ ರೋಡ್ ಪ್ರೈಸ್ ಬಂದು 1,10,000 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ನಂಬರ್ 2nd ಪೊಸಿಷನ್ ಅಲ್ಲಿ TVS ಸ್ಪೋರ್ಟ್. ಇದು 2 ವೇರಿಯಂಟ್ಸ್ ನಲ್ಲಿ ಬರುತ್ತದೆ. ಸೆಲ್ಫ್ ಸ್ಟಾರ್ಟ್ ES ಮತ್ತೆ ಸೆಲ್ಫ್ ಸ್ಟಾರ್ಟ್ ELS. ಇವೆರಡರಲ್ಲೂ ಡ್ರಮ್ ಬ್ರೇಕ್ಸ್, ಅಲಾಯ್ ವೀಲ್ಸ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಕಾಮನ್ ಆಗಿರುತ್ತದೆ. ಇದರಲ್ಲಿ 109.7 ಸಿಸಿಯ BS6 ಇಂಜಿನ್ ಕೊಟ್ಟಿದ್ದಾರೆ. ಇದು 8.18 BHP ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 8.7 ನ್ಯೂಟನ್ ಮೀಟರ್ ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಈ ಗಾಡಿಯ ವೇಟ್ ಬಂದು 112 kg. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ಸ್. ಇದು ಒಟ್ಟಾಗಿ 8 ಕಲರ್ ಆಪ್ಷನ್ ಅಲ್ಲಿ ಬರುತ್ತದೆ. ಬ್ಲಾಕ್ ರೆಡ್, ವೈಟ್ ಪರ್ಪಲ್, ಬ್ಲಾಕ್ ಬ್ಲೂ, ಮೆಟಾಲಿಕ್ ಬ್ಲೂ, ಆಲ್ ಬ್ಲಾಕ್, ಆಲ್ ಗ್ರೇ, ಆಲ್ ರೆಡ್, ಸ್ಟಾರ್ಲೈಟ್ ಬ್ಲೂ. ಮತ್ತೆ ಇದು ರಿಯಲ್ ಲೈಫ್ ನಲ್ಲಿ 70 ಕಿಲೋಮೀಟರ್ ಪರ್ ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದು 85,000 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ನಂಬರ್ 1 ಪೊಸಿಷನ್ ಅಲ್ಲಿ ಬಜಾಜ್ ಪ್ಲಾಟಿನಾ 100. ಇದು ಓನ್ಲಿ 1 ವೇರಿಯಂಟ್ ನಲ್ಲಿ ಬರುತ್ತದೆ. ES ಡ್ರಮ್. ಇದರಲ್ಲಿ ನಮಗೆ ಡ್ರಮ್ ಬ್ರೇಕ್ಸ್, ಅಲಾಯ್ ವೀಲ್ಸ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಅನ್ನು ಸಹ ಕೊಟ್ಟಿರ್ತಾರೆ. ಇದರಲ್ಲಿ 102 ಸಿಸಿಯ BS6 ಇಂಜಿನ್ ಇದೆ. ಇದು 7.79 BHP ನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತೆ 8.34 ನ್ಯೂಟನ್ ಮೀಟರ್ ನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಮತ್ತೆ ಈ ಗಾಡಿಯ ವೇಟ್ ಬಂದು 117 kg. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್. ಮತ್ತೆ ಇದು 4 ಕಲರ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತದೆ. ಬ್ಲಾಕ್ ಅಂಡ್ ರೆಡ್, ಬ್ಲಾಕ್ ಅಂಡ್ ಸಿಲ್ವರ್, ಬ್ಲಾಕ್ ಅಂಡ್ ಗೋಲ್ಡ್, ಬ್ಲಾಕ್ ಅಂಡ್ ಬ್ಲೂ. ಮತ್ತೆ ಈ ಗಾಡಿ ರಿಯಲ್ ಲೈಫ್ ನಲ್ಲಿ ನಮಗೆ 72 ಕಿಲೋಮೀಟರ್ ಪರ್ ಲೀಟರ್ ನಷ್ಟು ಮೈಲೇಜ್ ಕೊಡುತ್ತದೆ. ಮತ್ತೆ ಇದರ ಆನ್ ರೋಡ್ ಪ್ರೈಸ್ ಬಂದು 88,000 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತದೆ. ಓಕೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.